ಹಾಗೆ ನಮ್ಮ ರಿಪೋರ್ಟರ್ ಚೇತನ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಾವು ನೋಡ್ತಾ ಇದ್ದೀವಿ ಯಾವ ರೀತಿಯಲ್ಲಿ ಪಾದಯಾತ್ರೆ ಸಾಗಿ ಬರ್ತಾ ಇದೆ ಅಂತ ಇರೋದನ್ನ, ಬೆಂಬಲ ಯಾವ ರೀತಿ ವ್ಯಕ್ತ ಆಗ್ತಾ ಇದೆ? ಯಾಕಂದ್ರೆ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ಅಂತಲೇ ಹೇಳಲಾಗ್ತಾ ಇರೋದು ಮಂಡ್ಯ ನಗರದಲ್ಲಿ. ಹಾಗಾಗಿ ಈ ಪಾದಯಾತ್ರೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ, ಏನ್ ಕಂಡು ಬರ್ತಾ ಇದೆ ತಮಗೆ? ಪ್ರತಿಮಾ, ಇಲ್ಲಿ ಯಾವ ರೀತಿ ಒಂದು ಚಿತ್ರಣ ಇದೆ ಅನ್ನೋದನ್ನ ನಮ್ಮ ಕ್ಯಾಮ್ರಾ ಪರ್ಸನ್ ಇನ್ವೆಸ್ಟ್ ನಿಮ್ಗೆ ತೋರಿಸ್ತಾ ಹೋಗ್ತಾರೆ. ಅಂದ್ರೆ ಸಾಕಷ್ಟು ಒಂದು ಬೆಂಬಲ ಇಲ್ಲಿ ವ್ಯಕ್ತ ಆಗಿರುವಂತದ್ದು. ಅಂದ್ರೆ ಕೆರಗೋಡಿನಿಂದ ಒಂದು ಬೈಕ್ ರ್ಯಾಲಿ ಬರುತ್ತೆ. ಬೈಕ್ ರ್ಯಾಲಿ ಅದು ಮಂಡ್ಯದ ಹನುಮ ದೇವಸ್ಥಾನದ ಬಳಿ, ಅಲ್ಲಿ ಎಲ್ಲರೂ ಕೂಡ ಸೇರುವಂತದ್ದು. ಅಂದ್ರೆ ಮಂಡ್ಯ ಹಾಗೂ ಕೆರಗೋಡು ಬಂದ್ಗೆ ಒಂದು ಕರೆಯನ್ನ ಹಿಂದೂ ಪರ ಸಂಘಟನೆಗಳು ಕೊಟ್ಟಿದ್ವು. ಇದು ಆಲ್ಮೋಸ್ಟ್ ಯಶಸ್ಸಾಗಿದೆ ಅಂತಾನೆ ಹೇಳ್ಬೋದು. ಕೆರಗೋಡಿನಲ್ಲಿ ಕಂಪ್ಲೀಟ್ ಆಗಿ ಇವತ್ತು ಇಡೀ ದಿನ ಬಂದ್ ಇತ್ತು. ಇದೀಗಷ್ಟೇ ಒಂದು DC ಕಚೇರಿಗೆ ಇದೀಗ ಕಾರ್ಯಕರ್ತರು ಬಂದಿರುವಂತದ್ದು. ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿರುವಂತದ್ದು. ಅಲ್ಲಿಂದ ಅಂದ್ರೆ ಹನುಮ ದೇವಸ್ಥಾನದಿಂದ, ಮಂಡ್ಯದ ಹನುಮ ದೇವಸ್ಥಾನ ಏನಿದೆ ಆ ಒಂದು ದೇವಸ್ಥಾನದಿಂದ ಒಂದು ಪಾದಯಾತ್ರೆ ಮೂಲಕ ಇಲ್ಲಿ ಬಂದಿರುವಂತದ್ದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಒಂದು DC ಕಚೇರಿಯನ್ನು ತಲುಪ್ತಾರೆ. ಅವ್ರಿಗೂ ಕೂಡ ಒಂದು ಮನವಿಯನ್ನ ಕೊಡುವಂತಹ ನಿಟ್ಟಿನಲ್ಲಿ ಇದೀಗ ಮುಂದಾಗುವಂಥದ್ದು. ಒಂದು ಮನವಿಯನ್ನ ಕೊಟ್ಟು ಅವರನ್ನ ಒಂದಷ್ಟು ಏನು ಹಿಂದೂಪರ ಕಾರ್ಯಕರ್ತರೇನಿದ್ದಾರೆ ಅವರನ್ನ ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನು ಕೂಡ ನಾನು ಮಾಡ್ತಾ ಹೋಗ್ತೀನಿ. ಅಂತಂದ್ರೆ ಇದೀಗಷ್ಟೇ ಸಾಕಷ್ಟು ಸಂಖ್ಯೆಯಲ್ಲಿ ಒಂದು ಮಂಡ್ಯ DC ಕಚೇರಿಯನ್ನ ತಲುಪಿರುವಂತದ್ದು. ಸರ್, ಮುಂದಿನ ದಿನಗಳಲ್ಲಿ ಈ ಹೋರಾಟ ಯಾವ ರೀತಿ ಸಾಗತ್ತೆ? ಸರ್, ಮುಂದಿನ ದಿನಗಳು ಅಂತಂದ್ರೆ ನಮ್ಗೆ ಎಲ್ಲಿವರೆಗೆ ನನ್ನ ಹನುಮನ ಧ್ವಜ ಆ ಸ್ಥಳದಲ್ಲಿ ಮುಂಚೆ ಇದ್ದ ಸ್ಥಳದಲ್ಲಿ ಹಾರಾಡಲ್ವೋ ಅಲ್ಲಿ ಗಂಟ ನಮ್ಮ ಹೋರಾಟದ ಪ್ರಯತ್ನ ನಡೀತಲೇ ಇರುತ್ತೆ. ನಮ್ಮ ಹೋರಾಟದ ಪ್ರಯತ್ನವನ್ನು ಹತ್ತಿಕ್ಕಾಗಲ್ಲ. ಯಾವ ಪಕ್ಷ ನಮ್ಗೆ ಸಪೋರ್ಟ್ ಕೊಡ್ಲಿ ಸಪೋರ್ಟ್ ಕೊಡದಿರ್ಲಿ, ಹಿಂದೂ ಸಂಘಟನೆ, ಹಿಂದುತ್ವ, ನಾವು ಹಿಂದೂಗಳೇ, ನಾವೆಲ್ಲ ಒಟ್ಟಾಗಿ ಸೇರ್ತೀವಿ. ಹಿಂದೂ ನಮ್ಮ ಹನುಮನ ಬಾವುಟ ಆರಿಸ್ಲಿಕ್ಕೆ ಮತ್ತೆ ಏನು ಪ್ರಯತ್ನ ಪಡ್ಬೇಕು ಮಾಡೇ ಮಾಡ್ತೀವಿ. ಇವತ್ತು DC ಕಚೇರಿಗೆ ಬರ್ತಾ ಇದ್ದೀರಿ, DCಗೆ ಏನಂತ ಮನವಿಯನ್ನ ಕೊಡೋದಕ್ಕೆ ಬರ್ತೀರಾ? ನಮ್ದೇನು 30 ವರ್ಷದಿಂದ ಆ ಜಾಗದಲ್ಲಿ ಹನುಮನ ಬಾವುಟ ಹಾರಾಡ್ತಿತ್ತು, ಯಥಾವಥ ಹಾರಾಡಕ್ ಬಿಡಿ, ಅಷ್ಟೇ ನಮ್ಮ ನಿವೇದನೆ. ಏನಿದು ಇಲ್ಲಿ ಒಂದು ಪ್ರತಿಭಟನಾಕಾರರ ಒಂದು ಮಾತಾಗಿರುವಂತದ್ದು. ಅಂದ್ರೆ 30 ವರ್ಷದಿಂದ ಹನುಮ ಧ್ವಜ ಅಲ್ಲಿ ಹಾರಾಡ್ತಾ ಇತ್ತು. ಹೊಸ ಧ್ವಜಸ್ತಂಭವನ್ನ ಕಟ್ಟಿ ನಾವು ಮತ್ತೆ ಹಾರಾಡೋದಕ್ಕೆ ಬಿಡ್ತೀವಿ, ಮತ್ತೆ ಅದಕ್ಕೆ ಒಂದು ಮನವಿಯನ್ನ DC ಬಳಿ ಮಾಡ್ತೀವಿ ಅಂತ ಅಂದ್ಬಿಟ್ಟು ಈಗಷ್ಟೇ ಒಂದು DC ಕಚೇರಿಯ ಆವರಣವನ್ನ ಒಂದು ಪಾದಯಾತ್ರೆ ತಲುಪಿರುವಂತದ್ದು. ಪ್ರತಿಮಾ, ಚೇತನ್, ಅವರಲ್ಲಿ ವಿಶ್ವಾಸ ಇದೆಯಾ ಈ ಒಂದು ಬಂದ್, ಈ ರ್ಯಾಲಿ, ಪ್ರತಿಭಟನೆಯ ಮೂಲಕ ಅವರ ಆಶಯ ಏನಿದೆ ಅದು ಈಡೇರುತ್ತೆ? DC ಕಚೇರಿಗೆ ಮನವಿ ಕೊಟ್ಟ ನಂತರ ಅದು ಈಡೇರುತ್ತೆ ಅನ್ನುವಂಥ ವಿಶ್ವಾಸ ಇದೆಯಂತ? ಒಂದೊಮ್ಮೆ ಸಾಧ್ಯ ಆಗದೆ ಹೋದ್ರೆ ಮುಂದಿನ ಹಾದಿ ಏನು ಅಂತ? ಸರ್, DC ಕಚೇರಿಗೆ ಮನವಿಯನ್ನ ಕೊಟ್ಟ ತಕ್ಷಣವೇ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ, ಇದಕ್ಕೆ ಶಾಶ್ವತವಾದಂತ ಪರಿಹಾರ ಸಿಗುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ಸರ್, ಈಗ ಮಂಡ್ಯಗೆ ಮೇಜರ್ ಅಂದ್ರೆ ಪ್ರಥಮ ಪ್ರಜೆ ಮಂಡ್ಯ ಸಮಸ್ಯೆಗಳನ್ನ ಕೇಳೋರು ಯಾರು? DC ಅವರು. ಅವ್ರ ಮೂಲಕ ರಾಜ್ಯಕ್ಕೆ ಈ ಒಂದು ನಮ್ದು ಹೋರಾಟ ತಲುಪಬೇಕು. ಅದಕ್ಕೆ ಈ ಪ್ರಯತ್ನ. ಇದು ಒಂದಿನಕ್ಕಾಗಲ್ಲ ಸರ್, ಹಲವಾರು ಹೋರಾಟಗಳು ಹಲವಾರು ವರ್ಷಗಳನ್ನ ನಡೆದುಕೊಂಡು ಬಂದಿದೆ. ನಮ್ದು ನೋಡಿ, ನಮ್ಮ ಸ್ನೇಹಿತರುಗಳು ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಲಾಲ್ ಚೌಕ್ನಲ್ಲಿ ದುಸ್ಥಿತಿ ಅನ್ನೋ ಪರಿಸ್ಥಿತಿಯಲ್ಲಿ ದೇಶದ ಹೆಮ್ಮೆಯ ತ್ರಿವರ್ಣದವರನ್ನು ಆರಿಸಿದವರು ನರೇಂದ್ರ ಮೋದಿ ಅವರು. ಯಾವ ಕಾಂಗ್ರೆಸ್ ಇರೋದು ನಮ್ಮ ದೇಶಭಕ್ತಿ ಪಾಠ ನಾವು ಕಲಿಯುವಂತ ಅವಶ್ಯಕತೆ ಇಲ್ಲ. ನಾವು ಹೇಳ್ತಾ ಇರೋದು 30 ವರ್ಷದಿಂದ ಯಥಾವತ್ತಾಗಿ ನಡ್ಕೊಂಬಂತಿದ್ದ ಹೇಗೆ ನಿಲ್ಸಿದ್ರಿ ನೀವು? ಇದು ನಮ್ಮವರ ಬೇಸರದ ಸಂಗತಿ. ಇದು ಹಿಂದೆ ಭಾವನೆಗೆ ನೋವಾಗಿರೋದು. ಇದಕ್ಕಾಗಿ ನಮ್ಮ ಹೋರಾಟ ಹೊರತು ಇನ್ಯಾವ ವೈಯಕ್ತಿಕ ಸ್ವಾರ್ಥಕ್ಕೆ ದ್ವೇಷಕ್ಕೆ ಅಲ್ಲ. ತಕ್ಷಣಕ್ಕೆ ಸಮಸ್ಯೆ ಬಗೆಹರಿಯದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಹೋರಾಟ ಇರುತ್ತೆ? ಖಂಡಿತ ಒಂದಲ್ಲ ಒಂದಿನ ಬಗೆಹರಿಸ್ತೀವಿ. ಹರಿಯುತ್ತೆ, ಹರಿಲೇಬೇಕು. 30 ವರ್ಷದಿಂದ ಇರುವಂತ ವ್ಯತ್ಯಾಸ ಇವಾಗ ಯಾಕೆ ಬಂತು? 30 ಅಡಿ ಬಾವುಟದಲ್ಲಿ ಹಾರಾಡ್ತಾ ಇತ್ತು ತಾನೆ, ಇಡೀ ಗ್ರಾಮಸ್ಥರು ಗೊತ್ತದು, ಇಡೀ ಸಮಾಜಕ್ಕೆ ಗೊತ್ತದು. ಇವತ್ತು 100 ಅಡಿ ಧ್ವಜಸ್ತಂಭ ಬಂತು ಅಂತ ಇವರಿಗೆ ನೋವಾಗೋಯ್ತಾ? ಅದು ಕಣ್ ಕುಗ್ಬಿಡ್ತಾ ಕೇಸರಿ ಬಾವುಟ? ಹಿಂದೂಗಳನ್ನ ನೋಯಿಸಿ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತಾರೆ. ಚುನಾವಣೆನೂ ಉತ್ತರ ಬರ್ತಾ ಇದೆ. ಇದು ತಕ್ಷಣಕ್ಕಾಗಲ್ಲ, ಮುಂದಿನ ದಿನಗಳಲ್ಲಿ ಹಾಗೆ ಆಗುತ್ತೆ, ಸಮಸ್ಯೆ ಬಗೆಹರಿದೇ ಹರಿಯುತ್ತೆ ಅನ್ನುವಂಥದ್ದು ಒಂದು ಮಾತನ್ನ ಇವರು ಹೇಳ್ತಿರುವಂತದ್ದು. ಪ್ರತಿಮಾ, ಚೇತನ್, ಈಗ ಎಲ್ಲಿವರೆಗೆ ಬಂದಿದೆ ಪಾದಯಾತ್ರೆ? ಇನ್ನು ಎಷ್ಟು ದೂರ ಸಾಗಬೇಕಾಗಿದೆ? ಆ ಅಂತರವನ್ನ ತಾವು ತಿಳಿಸೋದಾದ್ರೆ ಯಾವ ರೀತಿಯಲ್ಲಿ ಸಾಗುತ್ತೆ? ಅಂದ್ರೆ ಈಗ ಒಂದು DC ಕಚೇರಿ ಆವರಣವನ್ನ ತಲುಪಿರುವಂತದ್ದು. ಇದೀಗ ನಮ್ಮ ಕ್ಯಾಮ್ರಾ ಪರ್ಸನ್ ಪ್ಯಾನ್ ಮಾಡಿ ನಿಮ್ಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾರೆ. ಇದೇ DC ಕಚೇರಿ ಆವರಣ. ಇನ್ನೇನು ಕೇವಲ ಒಂದು 10-20 ಹೆಜ್ಜೆ ಇರ್ಬೋದು ಅಷ್ಟೇ. DC ಕಚೇರಿಗೆ ತಲುಪಿ ಒಂದು ಮನವಿಯನ್ನ ಕೊಡೋದಕ್ಕೆ ಬಂದಿರುವಂತದ್ದು. ಆಲ್ಮೋಸ್ಟ್ DC ಕಚೇರಿಯನ್ನ ಈಗ ಒಂದು ಪ್ರತಿಭಟನಾ ರ್ಯಾಲಿ ಏನಿದೆ ಅದು ತಲುಪಿರುವಂತದ್ದು.
ಇಲ್ಲಿ ಮತ್ತೆ ಒಂದಷ್ಟು ಭಾಷಣವನ್ನು ಕೂಡ ಮಾಡೋದಕ್ಕೆ ಮುಂದಾಗಿರುವಂತದ್ದು. ವಿಜುವಲ್ಸ್ ಅಲ್ಲೂ ಕೂಡ ಏನ್ ನೋಡ್ತಾ ಇದ್ರೆ DC ಕಚೇರಿಯನ್ನ ಈಗಷ್ಟೇ ತಲುಪಿರುವಂತದ್ದು. ಅಂದ್ರೆ ಪ್ರತಿಭಟನಾ ರ್ಯಾಲಿ ಕೆರಗೋಡಿಂದ ಬೈಕ್ ರ್ಯಾಲಿ ಬಂದಿತ್ತು, ಮತ್ತೆ ಅದಲ್ದಿರ ಮಂಡ್ಯದಿಂದ ಒಂದಷ್ಟು ಜನ ಸೇರ್ಕೊಂಡಿದ್ರು. ಎಲ್ಲ ಹಿಂದೂಪರ ಸಂಘಟನೆಗಳು, ಬಜರಂಗ ದಳ, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಹೀಗೆ ಶ್ರೀರಾಮ ಭಜನಾ ಮಂಡಳಿ ಎಲ್ಲರೂ ಕೂಡ ಇದೀಗ DC ಕಚೇರಿಯ ಆವರಣದಲ್ಲೇ ರಸ್ತೆ ಏನಿದೆ ಆ ರಸ್ತೆಯಲ್ಲೇ ಕುಳಿತಿರುವಂತದ್ದು. ಈಗ ಕುಳಿತಿರುವಂತಹ ದೃಶ್ಯಗಳನ್ನು ಕೂಡ ಇದೀಗ ನೀವು ನೋಡ್ತಾ ಇದ್ದಾರೆ. ಕುಳಿತು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ಎಲ್ಲರೂ ಕೂಡ ಮನೆಯನ್ನ ಮಾಡೋದಕ್ಕೆ ಸಿದ್ಧತೆಯನ್ನ ಕೂಡ ಮಾಡ್ಕೊಂಡಿರುವಂತದ್ದು. ಅಂದ್ರೆ ಅಲ್ಲಿಂದ ಬೈಕ್ ರ್ಯಾಲಿ ಬಂದ್ರು, ಆ ನಂತರ ಪಾದಯಾತ್ರೆ ಆಯ್ತು, ಇದೀಗ DC ಕಚೇರಿ ತಲುಪಿರುವಂತದ್ದು. ಈಗ ಇಲ್ಲಿ ರಸ್ತೆಯಲ್ಲಿ ಕುಳಿತು ಪ್ರತಿಭಟನಾ ನಿರತರು ಮಾಡ್ತಿರುವಂತದ್ದು. ಪ್ರತಿಮಾ, ಎಸ್, ಹಾಗಿದ್ರೆ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಕೆಯಾದ ಬಳಿಕ ಹಾಗಿದ್ರೆ ಇವರ ಇವತ್ತಿನ ಪ್ರತಿಭಟನೆ ಇಲ್ಲಿಗೆ ಮುಕ್ತಾಯ ಆಗುತ್ತಂತ? ಓಕೆ, ಇದನ್ನ ಅವರನ್ನ ಮಾತುಗಳಲ್ಲಿ ಕೇಳ್ತೀನಿ. ಸರ್, ಇವತ್ತು ಪ್ರೊಟೆಸ್ಟ್ ಇವತ್ತು ಏನು ಪಾದಯಾತ್ರೆ ಬಂದ್ರಿ, ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ಕೊಡ್ತೀರಿ. ಇವತ್ತಿಗೆ ನಿಮ್ಮ ಪ್ರತಿಭಟನೆ ಇವತ್ತಿಗೆ ಕ್ಲೋಸ್ ಆಗುತ್ತೆ? ಇವತ್ತಿನ ಮಟ್ಟಿಗೆ ಸರ್ ಪ್ರತಿಭಟನೆ ಕ್ಲೋಸ್ ಆಗಲ್ಲ ಅಂತ ಅಲ್ಲ, ಆರಂಭ ಸ್ವಾಮಿ. ನೋಡಿ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು ತ್ಯಾಗ, ಹೋರಾಟ, ಬಲಿದಾನದಿಂದ. ಸಂಘರ್ಷ ಆಗ್ಬೇಕು. ನಾವು ಕೆರಗೋಡಲ್ಲಿ ಅರ್ಜುನ ಸ್ತಂಭದ ಮೇಲೆ ನಮ್ಮ ಹನುಮ ಬಾವುಟನ ಆರ್ಸೆ ತೀರಿಸ್ತೀವಿ. ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮೌನವಾಗಿ ಪ್ರತಿಭಟನೆ ಮಾಡಿದ್ದೀವಿ. ಮೌನವಾಗಿ ಅವ್ರಿಗೆ ನಾವು ಮನವಿ ಕೊಡ್ತೀವಿ. ಇದು ಅಂತ್ಯ ಅಲ್ಲ, ಇದು ಪ್ರಾರಂಭ. ಯಾರು ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಮುಂದೆ, AC ಸಾಹೇಬ್ರ ಮುಂದೆ ನಮ್ಮ ಹನುಮ ಬಾವುಟನ ಇಳಿಸಿದ್ರು, ಅವರ ಸಮ್ಮುಖದಲ್ಲೇ, ಜಿಲ್ಲಾ SP ಅವರ ಸಮ್ಮುಖದಲ್ಲೇ, ಜಿಲ್ಲಾಡಳಿತ ಸಮ್ಮುಖದಲ್ಲೇ ಹನುಮ ಧ್ವಜ ಆರಿಸುಗಂಟ ನಮ್ಮ ಹೋರಾಟ ಅಂತ್ಯ ಅಲ್ಲ. ಪ್ರಶ್ನಿಸಿ, ಯಾಕಂದ್ರೆ ಆರಂಭದಲ್ಲಿ ಹೋರಾಟದಲ್ಲಿ ನಾವು ಗಮನಿಸ್ತಾ ಹೋದಾಗ, ಚೇತನ್ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ತಮಗೆ, ಬಿಜೆಪಿ JDS ಎಲ್ಲ ಒಟ್ಟಾಗಿ ಈ ಪ್ರತಿಭಟನೆಗಳಲ್ಲಿ ಭಾಗಿಯಾಗಿತ್ತು. ಆದರೆ ಇವತ್ತಿನ ಸನ್ನಿವೇಶ ಹಾಗಿಲ್ಲ, ಬದಲಾಗಿದೆ. ದೋಸ್ತಿಗಳ ಬೆಂಬಲ ಇದಕ್ಕೆ ಸಿಗ್ತಾ ಇಲ್ಲ. ಯಾಕೆ ಅನ್ನೋದು? ಅಂದ್ರೆ ಮೊನ್ನೆ ಪ್ರತಿಭಟನೆ ಮಾಡಿದಾಗ ಬಿಜೆಪಿ JDS ಎಲ್ಲರೂ ಬಂದು ಪ್ರತಿಭಟನೆಗೆ ಸಾಥ್ ಕೊಟ್ರು. ಇವತ್ತು ಯಾರು ಬಂದಿಲ್ಲ. ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನಿಮ್ ಸ್ವಾಮಿ, ಅದು ಜನರ ತಪ್ಪು ಕಲ್ಪನೆ. ಯಾಕೆ ಬಂದಿಲ್ಲ ಸ್ವಾಮಿ? ನಾವು ಯಾವುದೇ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲ ರಾಮ ಭಕ್ತರು, ಎಲ್ಲ ಹಿಂದೂ ಕಾರ್ಯಕರ್ತರು ಬಂದಿದ್ದೀವಿ. ಯಾವುದೋ ಒಂದು ಪಕ್ಷ ಬಿಜೆಪಿಗೆ ಸೀಮಿತ ಅಲ್ಲ, JDSಗೆ ಸೀಮಿತ ಅಲ್ಲ. ಹಿಂದೂ ಕಾರ್ಯಕರ್ತರು ಯಾರು ನಾನು ಹಿಂದೂ ಅಂತ ಹೇಳ್ತಾನೆ ಅವ್ರು ಬಂದೇ ಬರ್ತಾರೆ, ಹೋರಾಟ ಮಾಡೇ ಮಾಡ್ತೀವಿ. ಅಂದ್ರೆ ಎರಡು ಪಕ್ಷಗಳು ಕೇವಲ ನೈತಿಕ ಬೆಂಬಲವನ್ನ ಕೊಟ್ಟಿರುವಂತದ್ದು, ಪ್ರತಿಭಟನೆಯಲ್ಲಿ ಯಾರು ಕೂಡ ಭಾಗಿಯಾಗಿಲ್ಲ. ಹೀಗಾಗಿ ಈ ಪ್ರಶ್ನೆ ಕೇಳ್ತಿರುವಂತದ್ದು. ಏನ್ ಹೇಳ್ತೀರಿ ಸ್ವಾಮಿ? ಇದು ತಪ್ಪು ಕಲ್ಪನೆ. ನಮ್ಮ ಪಕ್ಷ, ನಮ್ಮ ಹಿಂದೂ ಕಾರ್ಯಕರ್ತರ ಪಕ್ಷ, ರಾಮ ಭಕ್ತರು ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಒಗ್ಗಟ್ಟಾಗೆ ಮಾಡ್ತೀವಿ. ಇದರಲ್ಲಿ ಪಕ್ಷ ಬೇಡ ಇಲ್ಲ. ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ, ಎಲ್ಲ ಒಗ್ಗಟ್ಟಾಗಿದ್ದೀವಿ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮೊನ್ನೆ ಬಿಜೆಪಿ ಇರ್ಬೋದು, JDS ಇರ್ಬೋದು, ದೊಡ್ಡ ದೊಡ್ಡ ಲೀಡರ್ಸ್ ಬಂದ್ರು. ನೀವು ನೋಡಿದ್ರೆ ಕುಮಾರಸ್ವಾಮಿ ಅವರು ಬಂದ್ರು, CT ರವಿ ಅವರು ಬಂದ್ರು, ನಾನಾ ನಾಯಕರು ಕೂಡ ಬಂದ್ರು. ಇವತ್ತು ಯಾರು ಕೂಡ ಬಂದಿಲ್ಲ. ಕೇವಲ ಗ್ರಾಮಸ್ಥರು ಮತ್ತೆ ನಿಮ್ಮ ಏನು ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಮಾತ್ರ ಭಾಗವಹಿಸಿದಿರಿ. ಏನ್ ಹೇಳ್ತೀರಿ ಮುಂದಿನ ದಿನಗಳಲ್ಲಿ ಮನವಿ ಕೊಟ್ಟಾದ ನಂತರ ಅಂತ? ಸ್ವಾಮಿ, ಇವತ್ತು ಕಾಲ್ನಡಿಗೆಯಲ್ಲಿ ಬಂದಿದ್ದೀವಿ, ಮೌನ ಪ್ರತಿಭಟನೆ ಮಾಡಿದ್ದೀವಿ. ಜಿಲ್ಲಾಧಿಕಾರಿ ಮನವಿ ಕೊಡ್ತೀವಿ, ಸ್ವಲ್ಪ ದಿನ ಕಾಯ್ತೀವಿ, ಅದಕ್ಕೆ ಅವ್ರ ಉತ್ತರವನ್ನು ಕೇಳ್ತೀವಿ. ಜಿಲ್ಲಾಧಿಕಾರಿಗಳ ನಮ್ಮ ಹೋರಾಟಕ್ಕೆ, ನಮ್ಮ ಪ್ರತಿಭಟನೆಗೆ, ನಮ್ಮ ಮನವಿಗೆ ಜಿಲ್ಲಾಧಿಕಾರಿಗಳ ಉತ್ತರವೇನು ಅಂತ ಕಾಯ್ತೀವಿ. ಅನಂತರ ಹೋರಾಟದ ಬಗ್ಗೆ ರೂಪುರೇಷೆಗಳನ್ನ ನಾವು ರೂಪಿಸ್ತೀವಿ ಅಂತ ಹೇಳ್ತೀವಿ. ಇನ್ನು ಬೇರೆಯವರನ್ನು ಕೂಡ ಮಾತಾಡಿಸುವಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಅಂತಂದ್ರೆ ಯಾವ ರೀತಿ ಈ ರೀತಿ ಹೋರಾಟ ಇರುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದು ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್ ಬನ್ನಿ ಇಲ್ಲಿ. ಬೇಗ 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 ಸರ್, ಅಂದ್ರೆ ಮುಂದಿನ ದಿನಗಳಲ್ಲಿ ಇವತ್ತಿಗೆ ಪ್ರತಿಭಟನೆ ಅಂತ್ಯ ಆಗುತ್ತಾ? ಮತ್ತೆ ಇವತ್ತು ನಿಮ್ಮ ಮನವಿಗೆ ಮುಂದಿನ ದಿನಗಳಲ್ಲಿ ಸ್ಪಂದಿಸ್ತಾ ಹೋದ್ರೆ ಯಾವ ರೀತಿ ನಿಮ್ಮ ಹೋರಾಟದ ರೂಪುರೇಷೆಗಳು ಇರುತ್ತೆ? ಸರ್, ಅಂತ್ಯ ಆಗಿದ್ರೆ ಅವತ್ತೇ ಅಂತ್ಯ ಆಗ್ಬಿಡೋದು. ಅವತ್ತೇನು ಪ್ರತಿಭಟನೆ ಆಯಿತು ಅವತ್ತೇ ಅಂತ್ಯ ಆಗ್ಬಿಡೋದು. ಅಂತ್ಯ ಆಗೋ ಉದ್ದೇಶನೇ ಇಲ್ಲ. ನಾನು ಅವಾಗಲೂ ಹೇಳ್ದಂಗೆ ಈಗಲೂ ಹೇಳ್ದಂಗೆ ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ. ನಮ್ಮ ಏನು ಹನುಮ ಧ್ವಜ ಅವತ್ತಿಂದ ಅಲ್ಲಿ ಹಾರಾಡ್ತಿತ್ತು 30 ವರ್ಷಗಳ ಕಾಲ, ಅದೇ ರೀತಿ ಇವತ್ತು ಕೂಡ ಹಾರಾಡುವಂಥದ್ದಾದರೆ ನಮ್ಮ ಹೋರಾಟ ಇಲ್ಲಿಗೆ ಕೈ ಬಿಡ್ತೀವಿ. ಏಕಾಏಕಿ ನಾನು ಹೇಳಿದ್ನಲ್ಲ, ಮಧ್ಯಾಹ್ನ 1 ಗಂಟೆಗೆ 3 ಗಂಟೆಗೆ ಬಾವುಟನ ಇಳಿಸಿ ರಾಷ್ಟ್ರಧ್ವಜ ಹಾರಿಸೋದು ರಾಷ್ಟ್ರಪ್ರೇಮನ. ಒಕ್ಕಳಿದೇನೋ ಜಮ್ಮು ಕಾಶ್ಮೀರ ಲಾಲ್ ಚೌಕ ಅಲ್ಲಿ ಮಾಡಿದರೆ ಒಪ್ಕೊಳ್ಳೋಣ. ನಾವು ಮಾಡ್ತಾಯಿದ್ದು ಹಿಂದೂ ಬಾವುಟ 30 ವರ್ಷದಿಂದ ಹಾರಾಡ್ತಾ ಬರ್ತಾಯಿದೆ. ಅದಕ್ಕೆ ನ್ಯಾಯ ಕೇಳ್ತಾಯಿದ್ದೀವಿ, ನ್ಯಾಯಸಮ್ಮತವಾಗಿ ನ್ಯಾಯ ಕೇಳ್ತಾ ಇದ್ದೀವಿ ಹೊರತು ಪ್ರತಿಯೊಬ್ಬ ಗ್ರಾಮಸ್ಥರನ್ನ ಮನೆಗೆ ಹೋಗಿ ಮಾತಾಡಿಸಿ. ನಿಮ್ಗೆ ವಾಸ್ತವ ಅಲ್ಲಿ ಅರ್ಥ ಆಗುತ್ತದೆ, ಇಲ್ಲೆಲ್ಲೋ ಮಾತಾಡೋದಲ್ಲ. ಹಿಂದೂಗಳ ಭಾವನೆಗೆ ನೋವಾಗುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಯಾವಾಗ ಬಂದರೂ ಮಾಡ್ತಾ ಬರ್ತಿದೆ. ಅದ್ರ ಚಾಳಿನ ಅದ್ರ ತೋರಿಸ್ತಾ ಬರ್ತಿದೆ. ಬಹುಸಂಖ್ಯಾತ ಹಿಂದೂಗಳು ಎಲ್ಲಿ ಗಂಟೆ ಎಚ್ಚೆತ್ಕೊಳ್ಳಲ್ಲ.
ಇವತ್ತು ಕೂಡ ನಾವು ಬಂದ್ ಮಾಡಲಿಕ್ಕೆ ಬಹುಸಂಖ್ಯಾತ ಹಿಂದೂಗಳಿಗೆ ಮನವಿ ಮಾಡಿದ್ವಿ, ಎಷ್ಟೋ ಜನ ಬಂದ್ ಮಾಡಿಲ್ಲ. ಸರ್, ಅಂದ್ರೆ ಪ್ರಮುಖವಾಗಿ ಪ್ರಶ್ನೆ ಕಾಡ್ತಿರುವಂಥದ್ದು, ಮೊನ್ನೆ JDS BJP ಎಲ್ಲರೂ ಕೂಡ ಬಂದರು, ಇವತ್ತು JDS ಅನುಪಸ್ಥಿತಿ ಎದ್ದು ಕಾಣಿಸ್ತಾ ಇದೆ. ಯಾವೊಬ್ಬ ಲೀಡರ್ಸು ಕೂಡ ಇಲ್ಲ ಅಥವಾ ಸ್ಥಳೀಯ ನಾಯಕರು ಕೂಡ ಯಾರು ಕೂಡ ಇಲ್ಲ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಸರ್, ಹಲವಾರು ಹೋರಾಟಗಳಲ್ಲಿ ವ್ಯತ್ಯಾಸಗಳಾಗೋದು ಸಹಜ. ಕಳೆದ ಮೊನ್ನೆ ನಡೆದಂಥ ಹೋರಾಟದಲ್ಲಿ ತುಂಬ ಪಾಪ ಪೊಲೀಸವ್ರಿಗೂ ಕಿರಿಕಿರಿ ಉಂಟು ಮಾಡಿದ್ರು, ಹೋರಾಟದ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ವ್ಯತ್ಯಾಸ ಮಾಡಲಿಕ್ಕೆ ಟ್ರೈ ಮಾಡಿದ್ರು. ಬಟ್ ಇವತ್ತು ಕೆಲವೊಂದು ನೀವು ಹೇಳಿದಂಗೆ ಕೆಲವೊಂದು ಪಕ್ಷಗಳ ಕೈ ಜೋಡಿಸಿದ್ರು. ಹಿಂದುತ್ವ ಪರ ಇರುವಂಥ ಪ್ರತಿಯೊಬ್ಬ ಕಾರ್ಯಕರ್ತ ಎದ್ದು ನಿಂತಿದ್ದಾನೆ. ನಮ್ಮ ಹೋರಾಟನ ದಮನ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನಾನು ಕೂಡ BJP ಮಾಜಿ ನಗರಾಧ್ಯಕ್ಷ ಆಗಿದ್ದೇನೆ, ಇಂದು ಕೂಡ BJPಯ ಸಕ್ರಿಯ ಸದಸ್ಯನಾಗಿದ್ದೀನಿ, ಕಾರ್ಯಕರ್ತನಾಗಿ ಮುಂದುವರಿತೀನಿ, BJPಯಲ್ಲೇ ಇರ್ತೀನಿ. ಆದರೂ ಕೂಡ ನನ್ನ ಹಿಂದುತ್ವ ಮೊದಲು ನನಗೆ, ಹಿಂದೂ ಅನ್ನೋದು ನನಗೆ ಮನೆ ಇದ್ದಾಗೆ. ಆ ನಂತರ ಪಕ್ಷ ಬರಬೇಕೇ ಹೊರತು ಮೊದಲೇ ಪಕ್ಷ ಬಂದು ನಿಂತ್ಕೊಳ್ಳೋದು ನಿಜವಾಗ್ಲೂ ಒಪ್ತಕ್ಕದಲ್ಲ. ಮೊದಲು ಹಿಂದುತ್ವ, ತದನಂತರ ಬೇರೆ ಇಲ್ಲ. ಇದಿಷ್ಟು ಇಲ್ಲಿ ಪ್ರತಿಭಟನಾಕಾರರ ಒಂದು ಮಾತಾಗಿರುವಂತದ್ದು. ಪ್ರತಿಮಾ, ಅಂದ್ರೆ ಈಗ ಒಂದು DC ಕಚೇರಿಯನ್ನ ತಲುಪಲಾಗಿದೆ, ಅವ್ರಿಗೆ ಒಂದು ಮನವಿಯನ್ನ ಕೊಡೋದಷ್ಟೇ ಬಾಕಿ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ಚೇತನ್ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.